ಸೊ ಹೊರಡ್ತಾ ಇದ್ದೀವಿ. ನಮ್ಮ ಗಜಾನು ರೆಡಿ ಆಗವನೆ. ಸೊ ಬನ್ನಿ ಲಿಫ್ಟಲ್ಲಿ ಆ ಮೋಡದ ನೀರು ಮಕ್ಕಳು ಹೊಡಿತಿದೆ ಗಾಯ್ಸ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ರಿಗೂ ನನ್ನ ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ನಂದಿ ಬೆಟ್ಟಕ್ಕೆ. ಸೊ ನೋಡೋಣ. ಗಾಯ್ಸ್ ಲಿಟ್ರಲಿ ಆ ಮೋಡದ ನೀರು ಮಕ್ಕಳು ಹೊಡಿತಿದೆ ಗಾಯ್ಸ್. ಆಕ್ಚುಲಿ ಮಳೆ ಬರ್ತಿಲ್ಲ, ನಾವು ಮೋಡದಲ್ಲಿದ್ದೀವಲ್ಲ, ಮೋಡದ ನೀರು. ಓ ಹೋ 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 ಹೋ. So finally Nandi Betta's entrance, and we're heading towards the sunrise viewpoint. Actually ಗಾಯ್ಸ್ ಫೈನಲಿ ನಂದಿ ಹಿಲ್ಸಿಗೆ ಬಂದಿದ್ದೀವಿ. ಅಯ್ಯೋ ಇದೇನು ಮಳೆನೋ, ಮೋಡದಲ್ಲಿ ಮೋಡದ ನೀರು ನೋಡಿ, ಫುಲ್ಲು ಫಾಗಿ. ಕಾರ್ ಪಾರ್ಕಿಂಗು, ಆ ಕಡೆ ಬೈಕ್ ಪಾರ್ಕಿಂಗು. ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಟೋಕನ್ ತಗೋ ಬರಬೇಕು. ಇಲ್ಲೇ ಕೊಡ್ಬೇಕಾ? ಸೊ ಟಿಕೆಟ್ ಹರಿಸ್ಕೊಂಡಿದ್ದು ಆಯಿತು. ನೋಡಿ ನಮ್ಮಪ್ಪ ರೈನ್ ಕೋಟ್ ಹಾಕ್ಕೊಂಡು ಫುಲ್ಲು ಜಿಂಚಾಕ್. ಸರಿ ಬನ್ನಿ ಹೋಗೋಣ. ಎಂಟ್ರಿ ಆಗ್ತಾ ಇದೀವಿ ನಂದಿ ಬೆಟ್ಟಕ್ಕೆ. ಫುಲ್ಲು ಫಾಗಿದೆ, ನೋಡ್ಕೊಬಿಡ್ರಿ. ಬಂದಿದ ತಕ್ಷಣ ಸನ್ರೈಸ್ ವ್ಯೂ ಪಾಯಿಂಟ್ ಈ ಕಡೆ ಹೋಗ್ಬೇಕಂತೆ. ಬರಪ್ಪ ಇಲ್ಲೇ ಹೋಗೋಣ. ಈ ಮೋಡ ಕವಿದೈತೆ. ಈ ಮೋಡ ಕವಿದಿರೋ ಜಾಗದಲ್ಲಿ ಯಾವ ಸೂರ್ಯ ಹುಟ್ತಾನೆ ಆದರೆ ಕಾಣಿಸ್ಬೇಕಲ್ಲ, ಫುಲ್ಲು ಮೋಡ ಮುಚ್ಕೊಬಿಟ್ಟಿರುತ್ತೆ. ಸೊ ನೋಡೋಣ ಬನ್ನಿ. ನಮ್ಮಪ್ಪ ಬರ್ತಿದ್ದಾರೆ. ನಮ್ಮಪ್ಪ ಫಸ್ಟ್ ಟೈಮ್ ಅಂತ ಬಂದಿರೋದು, ನಾನು ಸೆಕೆಂಡ್ ಟೈಮು. ನೋಡಿ ಬಾಪ ಗುರು. ಈಗ ಆ್ಯಕ್ಚುಲಿ ನಮಗೆ ಚಿಕ್ಕಮಂಗ್ಳೂರಿಗೆ ಬಂದಿರೋ ಫೀಲೇ ಇರೋದು. ನೋಡ್ರಿ, ತಣ್ಣ ಗಾಳಿ ಬೀಸ್ತಿದೆ, ಫಾಗಿ ವೆದರು. ನಮ್ಮಪ್ಪ ರೈನ್ ಕೋಟ್ ಹಾಕೊಂಡು, ರೈನ್ ಕೋಟ್ ಟೋಪಿ ಮೇಲೆ ಇನ್ನೊಂದು ಟೋಪಿ ಹಾಕೊಂಡು ಬರ್ತಿದ್ದಾರೆ. ಸೊ ಬನ್ನಿ ಈಗ ಸನ್ರೈಸ್ ವ್ಯೂ ಪಾಯಿಂಟ್ ಹತ್ರ ಹೋಗೋಣ. ಸನ್ನಂತೂ ಕಾಣಿಸ್ತಾ ಇಲ್ಲ, ಅಟ್ಲೀಸ್ಟ್ ವ್ಯೂ ಪಾಯಿಂಟ್ ಆದ್ರೂ ನೋಡಿಕೊಂಡು ಎಕ್ಸ್ಪೀರಿಯನ್ಸ್ ಮಾಡೋಣ. ಬೆಳಿಗ್ಗೆ ಆ್ಯಕ್ಚುಲಿ ಎಷ್ಟು 5:15 ಬಿಟ್ವಿ. 5:15 ಬಿಟ್ಟವರು ಟೈಮ್ ಎಷ್ಟೀಗ 6:15 ಬಂದೋ. ಬಾರಪ್ಪ ಆ ಕಡೆ ನೋಡೋಣ. ಈ ವ್ಯೂ ಪಾಯಿಂಟಲ್ಲಿ ಫುಲ್ ಕ್ಲೌಡ್ ಇದೆ. ಕ್ಲೌಡ್ ಇನ್ನೂ ಕೆಳಗೆ ಹೋಗ್ಬಿಟ್ಟಿದ್ರೆ ಇನ್ನೂ ಮಸ್ತಾಗಿರೋದು. ಆ್ಯಂಡ್ ಇವಾಗ ಯಾರಾದ್ರು ಬರ್ಬೇಕಂತ ಪ್ಲ್ಯಾನ್ ಮಾಡಿದ್ರೆ ದಯವಿಟ್ಟು ಬನ್ನಿ. ಮಳೆ ಬರ್ತಿದೆ ಅಥವಾ ಚಳಿ ಅಂತ ಸುಮ್ಮನೆ ಹೋದರೆ ನೀವು ಇದನ್ನು ಮಿಸ್ ಮಾಡ್ಕೊಳ್ತೀರಾ, ಈ ವ್ಯೂನ. ಮತ್ತೆ ಇದಕ್ಕೋಸ್ಕರ ನೀವು 1 ವರ್ಷ ಕಾಯ್ಬೇಕಾಗುತ್ತೆ. 15 ಜುಲೈ. ಸೊ ನಿನ್ನೆ ಫುಲ್ಲು ಟ್ರಾಫಿಕ್ ಇತ್ತಂತೆ.
ನಮಗೆ ನ್ಯೂಸಲ್ಲಿ ಹೇಳಿದ ಪ್ರಕಾರ 5 ಕಿಲೋಮೀಟ್ರು, ಇಲ್ಲಿ ಬಂದು ಕೇಳಿದ್ರೆ ಅದಕ್ಕಿಂತ ಜಾಸ್ತಿನೇ ಇತ್ತು ಅಂತ ಹೇಳ್ತಿದ್ರು. ಸೊ ಬಂದಿವಣ ಮೋಡದಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಬೆಟ್ಟದ ಮೇಲೆ ನಂದಿನಿ ಇಕ್ಕಿದ್ದಾರೆ, ಬಟ್ ಇಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಯಾವ್ದ್ರಲ್ಲಿ ಸಪ್ಲೈ ಮಾಡ್ತಾರೆ ಗೊತ್ತಿಲ್ಲ. ಬಂದಿವಣ ಐ ಥಿಂಕ್ ಈ ಕಡೆ ಅನಿಸುತ್ತೆ ಸನ್ರೈಸ್ ವ್ಯೂ ಪಾಯಿಂಟು. ಮಳೆ ಬರ್ತಿದೆ. ಓಕೆ, ಇದೆ ಸನ್ರೈಸ್ ವ್ಯೂ ಪಾಯಿಂಟು. ಆಮೇಲೆ ಟಿಪ್ಪು ಡ್ರಾಪ್ ಹತ್ರ ಹೋಗೋಣ ಅಥವಾ ಸನ್ರೈಸ್ ಹತ್ರ ಹೋಗೋಣ? ಫಸ್ಟು ಟಿಪ್ಪು ಡ್ರಾಪ್ ಹತ್ರ ಹೋಗೋಣ. ಸೊ ಇನ್ನು ಕ್ಲೌಡಿ ವೆದರ್ ಇರೋದ್ರಿಂದ ಫಸ್ಟು ನಾವು ಟಿಪ್ಪು ಡ್ರಾಪ್ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಫುಲ್ ಕ್ಲೌಡಿನೇ ಇರುತ್ತೆ ಈಗ. ಫೋಟೋ ಶೂಟ್ ಬರಪ್ಪ ಸ್ನೇಹಿತರೆ. ಬೆಂಗಳೂರಲ್ಲಿ ನೀವು ಕೇಳಿರ್ತೀರ ಅರ್ಕಾವತಿ ನದಿ. ಸೊ ಆ ಅರ್ಕಾವತಿ ನದಿ ಬಂದ್ಬಿಟ್ಟು ಉಗಮ ಆಗೋದು ಈ ನಂದಿ ಬೆಟ್ಟದಲ್ಲೇ. ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಅರ್ಕಾವತಿಯ ಉಗಮ ಸ್ಥಾನಕ್ಕೆ. ಅರ್ಕಾವತಿ ಉಗಮ ಸ್ಥಾನ ಸೊ ಇದೇನೆ, ಬಟ್ ಇವಾಗ ಯಾಕೋ ನೀರೇ ಕಾಣಿಸ್ತಿಲ್ಲ. ಇಂಥ ಮಳೆಗಾಲದಲ್ಲೂ ಅರ್ಕಾವತಿ ನದಿ ಯಾಕೋ ಉಗಮ ಆಗ್ತಾನೇ ಇಲ್ಲ. ಕಾರಣ ಏನು ಎತ್ತ ಅದು ಈ ಭೂಮಿ ತಾಯಿನೇ ಕೇಳಬೇಕು. ನೋಡಿ ಆ್ಯಕ್ಚುಲಿ ಅದೇ ಉಗಮ ಸ್ಥಾನ, ಬಟ್ ಯಾಕೋ ನೀರು ಹೋಗ್ತಾ ಇಲ್ಲ. ಮಳೆನೂ ಬರ್ತಿದೆ. ಹಾಂ ಬೇಡ ಬೇಡ ಇಟ್ಕೊಳಪ್ಪ. ಸೊ ಫೈನಲಿ ಗಾಯ್ಸ್, ಇದಕ್ಕೂ ಮುಂಚೆ ಒಂದು ಸತಿ ಬಂದಿದೆ ನಾನು ನಂದಿ ಹಿಲ್ಸ್ಗೆ. ಆ್ಯಕ್ಚುಲಿ 7 years ಬ್ಯಾಕ್ ಬಂದಿದೆ, ಬಟ್ ಆಗ ಟಿಪ್ಪು ಡ್ರಾಪ್ ಕಡೆ ಬಂದಿರಲಿಲ್ಲ. ಜಸ್ಟ್ ಅಲ್ಲಲ್ಲೇ ಸುತ್ತಾಡ್ಕೊಂಡು, ಅದು ಬೇಸಿಗೆ ಕಾಲದಲ್ಲಿ ಬಂದಿದೆ. ಬೇಸಿಗೆ ಕಾಲದಲ್ಲಿ ಗೊತ್ತಲ್ಲ, ಬೇರೆ ಜಸ್ಟ್ ಸೀನರಿ ಸಿಗುತ್ತೆ ಅಷ್ಟೇ. ಬಟ್ ಈಗ ಫುಲ್ಲು ಕ್ಲೌಡಿ. ಹಾಂ ಓಕೆ, ಇಂಥ ವೆದರಿಗೆ ಬರ್ಬೇಕು ಆ್ಯಕ್ಚುಲಿ. ನೋಡೋಣ ಟಿಪ್ಪು ಡ್ರಾಪ್ ಇದೇನಾ? ಬೋರ್ಡ್ ಹಾಕಿಲ್ಲ ಬ್ರೋ. ಟಿಪ್ಪು ಡ್ರಾಪ್ ಇದೇನಾ? ಟಿಪ್ಪು ಡ್ರಾಪ್ ಇದೆ ಟಿಪ್ಪು ಡ್ರಾಪು, ಬಟ್ ಹಾಕಿಲ್ಲ, ಬೋರ್ಡ್ ಹಾಕಿಲ್ಲ. ಅಳ್ಸಿ ಹೋಗ್ಬಿಟ್ಟೈತೆ ಏನೋ ಗೊತ್ತಿಲ್ಲ. ಅಲ್ಲಿ ಬೋರ್ಡ್ ಇದೆ, ಇದೇ ಟಿಪ್ಪು ಡ್ರಾಪು. ಫುಲ್ಲು ಕ್ಲೌಡಿ ನೋಡ್ಬರು, ಎಲ್ಲ ಮೋಡ ಹೆಂಗೆ ಹೋಗ್ತಿದೆ. ನೋಡ್ರಲ್ಲ ಟಿಪ್ಪು ಡ್ರಾಪು. ಆ್ಯಂಡ್ ಹಂಗೆ ಒಂಚೂರು ಕೆಳಗೆ ಬಂದರೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಆ್ಯಂಡ್ ಈ ಗ್ರಿಲ್ಸ್ ಎಲ್ಲ ಏನು ಗೊತ್ತಾ ಹಾಕಿರೋದು? ಗೊತ್ತಲ್ವಾ, ನಮ್ಮ ಯೂತ್ಸು ಬರೋದು ಫೋಟೋ ಹುಚ್ಚಿಗೆ ಸ್ಟಂಟ್ಗಳು ಮಾಡೋದು, ಸಾಹಸಗಳು ಮಾಡೋದು. ಸೊ ಅದು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ಗ್ರಿಲ್ಗಳು ಹಾಕಿರೋದು. ಒಂಥರ ಇದು ಒಳ್ಳೇದೇನೆ ಆ್ಯಕ್ಚುಲಿ. ಯಾಕಂದರೆ ಎಷ್ಟೋ ಜನ ಥರ ಫೋಟೋ ಹುಚ್ಕೋಸ್ಕರ ಹೋಗ್ಬಿಟ್ಟು ನಿಂತ್ಕೊಂಡು ಶೋಕಿಗಳು ಮಾಡ್ತಾರೆ. ಮಾಡೋಕ್ಕೋಗಿ ಏನೇನೋ ಅವಂತರಗಳಾಗ್ತವೆ. ಸೊ ಅದಕ್ಕೋಸ್ಕರ ಈ ಸಿಸ್ಟಮು ನನಗಿಷ್ಟ ಆಯಿತು. ಬನ್ನಿ ಹೋಗೋಣ ಆ್ಯಂಡ್ ಈ ಬೆಟ್ಟ ಹತ್ತೋಣ. ಮಳೆಯ ನೆನಪನು ನೆನಪ ಹಸಿವನು ಮರೆಸುವ ಸಿಗುವ ಒಲವನು ಒಲವ ಕನಸನು ಕನಸ ಉಡುಪನು ತೊಡಿಸುವ ಕರಗಿದ ಬಾನಿನಲ್ಲಿ ಮೂಡಿ ಬಾನಿ ಚಂದಿರ. ಫೈನಲಿ ಈಗ ನಂದಿ ಹಿಲ್ಸಿಗೆ ಬಂದಿದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ನಂದಿಗಿರಿ ಅಂತ ಇದು ಹೆಸರು. ನಂದಿಗಿರಿ ಅಂದರೆ ಬೆಟ್ಟನೇ. ಗಿರಿ ಅಂತ ಕನ್ನಡದಲ್ಲಿ ಕರೀತಾರೆ, ಹಿಲ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಬಟ್ ಎಷ್ಟೋ ಜನಕ್ಕೆ ನಂದಿಗಿರಿ ಅಂದರೆ ಮೋಸ್ಟ್ಲಿ ಯಾವುದೋ ಚಿಕ್ಕಮಂಗ್ಳೂರು ಸೈಡ್ ಇರೋದು. ಯಾಕಂದರೆ ಈ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಈ ಗಿರಿಗಳೆಲ್ಲ ಸೇರಿಕೊಂಡು ಚಿಕ್ಕಮಂಗ್ಳೂರಲ್ಲೇ ಜಾಂಡ ಹೊಡ್ಬಿಟ್ಟಿದ್ದಾವೆ. ಸೊ ಗಿರಿ ಅಂದರೆ ಇನ್ನೇನು ಇಲ್ಲ, ಜಸ್ಟ್ ಗಿರಿ ಅಂದರೆ ಬೆಟ್ಟ. ಸಿಕ್ಕಾಪಟ್ಟೆ ಗಾಳಿ ಇದೆ ಕಣ್ರಿ. ಗಿರಿ ಅಲ್ಲಿ ನೋಡಿ, ನಮ್ಮಪ್ಪ ಕಾಣಿಸ್ತಾನೆ ಇಲ್ಲ. ಅಲ್ಲೊಂಚೂರು ಕಾಣಿಸ್ತಿತ್ತಾ ಆರೆಂಜ್ ಕಲರು. ನಮ್ಮಪ್ಪ ರೈನ್ ಕೋಟ್ ಹಾಕ್ಕೊಂಡು ಅಡ್ಡ ಹಾಕ್ತಿದ್ದಲ್ಲ. ಸೊ
ನೋಡಿ ವ್ಯೂನ ಎಂಜಾಯ್ ಮಾಡಿ. ಓ ಏನಂದ್ರೆ ಏನು ಕಾಣಿಸ್ತಿಲ್ಲ, ಏನು ಕಾಣಿಸ್ತಿಲ್ಲ, ಈ ಲಿಟ್ರಲಿ ಏನು ಕಾಣಿಸ್ತಿಲ್ಲ ಗಾಯ್ಸ್. ಬರಬೇಕು ಆ್ಯಕ್ಚುಲಿ. ನೋಡಿ ಇನ್ನೂ ಟೈಮ್ ಇದೆ, ಯಾರು ಇನ್ನೂ ಬಂದಿಲ್ಲ. ಸೊ ಈ ಚಾನ್ಸ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದೊಂದು ಸೀಸನಲ್ಲಿ ಬಂದರೆ ಒಂದೊಂದು ಥರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಗ ನೋಡಿ ನೀವು ಬೇಸಿಗೆಗಾಲದಲ್ಲಿ ಬರ್ತೀರಾ ಅಂದರೆ ಸೀನರಿ ನೋಡ್ಬೋದು. ಅದೇ ಈ ಥರ ರೈನಿ ಸೀಸನಲ್ಲಿ ಬರ್ತೀರಾ ಅಂದರೆ ಚಿಕ್ಕಮಂಗ್ಳೂರೇನಾದ್ರು ಅಪ್ಪನಂಗೆ ಐತಿದು. ಆ್ಯಂಡ್ ಅದೇ ನೀವು ಚಳಿಗಾಲದಲ್ಲಿ ಬರ್ತೀನಿ ಅಂದರೆ ಇದೇನು ಕಾಣಿಸ್ತಿದೆ ಇಷ್ಟೂ ಕಾಣಿಸಲ್ಲ. ಆ್ಯಕ್ಚುಲಿ ನಾವು ಫುಲ್ಲು ಮೋಡದಲ್ಲಿದ್ದೀವಿ. ಮೋಡದ ನೀರು ನಮ್ಗೆ ಹೊಡಿತಿದೆ. ನಮ್ಮಪ್ಪ ಅಲ್ಲಿ ಹೋಗಿದ್ದಾರೆ. ಓಕೆ ಹೋಗೋಣ ಬನ್ನಿ. ಸಿಕ್ಕಾಪಟ್ಟೆ ಲೇಟ್ ಏನಿಲ್ಲ, ಇನ್ನು 7 ಕಾಲು. ಇಳಿಯೋದು ಕಷ್ಟ ಇದೆ ಗುರು, ಲಿಟ್ರಲಿ ಏನು ಕಾಣಿಸ್ತಾ ಇಲ್ಲ ಗಾಯ್ಸ್. ನೋಡಿ ಅಲ್ಲಿ ಯಾರು ಫೋಟೋ ಶೂಟ್ ಮಾಡ್ತಿದ್ದಾರೆ, ಅವರು ಕಾಣಿಸ್ತಿಲ್ಲ. ಅದೇನು ಜಸ್ಟ್ 10 ಮೀಟರ್ಸು ಇಲ್ಲ, ಅಷ್ಟು ದೂರನೂ ಇಲ್ಲ ಅದು. ಸೊ ನೋಡಿರಲ್ಲ, ಅದೇ ನಿನ್ನೆ ಇಲ್ಲಿ ಆ್ಯಕ್ಚುಲಿ ನ್ಯೂಸಲ್ಲೆಲ್ಲ ತೋರಿಸ್ದಂಗೆ ನಿನ್ನೆ 14 ಜುಲೈ 2024 ನಿನ್ನೆ ನ್ಯೂಸಲ್ಲಿ ತೋರಿಸ್ದಂಗೆ 5 ಕಿಲೋಮೀಟ್ರು ಫುಲ್ ಟ್ರಾಫಿಕ್ ಆಗಿದೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಬಂದು ಕೇಳಿದ್ಮೇಲೆ ಅವ್ರು ಇನ್ನೂ ಕಮ್ಮಿ ಹೇಳಿದ್ದಾರೆ ಸರ್, ಅವ್ರು ಇನ್ನೂ ಕಮ್ಮಿ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಇತ್ತು, ಅರೌಂಡ್ ಏನಿಲ್ಲಾನು ಒಂದು 10 ಕಿಲೋಮೀಟರ್ಸ್ ಮೇಲಿತ್ತು ಅಂತ ಹೇಳಿದ್ದಾರೆ ಟ್ರಾಫಿಕ್ಕು. ಆಮೇಲೆ ಅವೆಲ್ಲ ಕ್ಲಿಯರ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ ನಮ್ಮ ಪೊಲೀಸರು ಸಾಹಸ ಪಟ್ರು. ಆ್ಯಂಡ್ ನಮ್ಮಪ್ಪನೂ ಒಬ್ರು ಪೊಲೀಸ್. ಸೊ ಈಗ ಅಲ್ಲಿ ಕುತ್ಕೊಂಡು ಚಿಲ್ ಮಾಡ್ತಿದ್ದಾರೆ ವೆದರ್. ಆ್ಯಕ್ಚುಲಿ ಅವರು ನಂದಿ ಹಿಲ್ಸ್ಗೆ ಫಸ್ಟ್ ಟೈಮ್ ಬಂದಿರೋದು. ಗೊತ್ತಿಲ್ಲ ಅವ್ರಿಗೆ ನನಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಏನೋ. ಅಲ್ಲಿದ್ದಾರೆ ನೋಡಿ, ಏನಂದ್ರೆ ಏನು ಕಾಣಿಸ್ತಿಲ್ಲ. ಬನ್ನಿ ಹೋಗ್ಬಿಟ್ಟು ಈಗ ಒಂದ್ಸತಿ ನಮ್ಮ ಅಪ್ಪನ ಮಾತಾಡ್ಸೋಣ, ಅವಾಗ ಹೆಂಗಾಗ್ತಿದೆ ಏನು ಫೀಲ್ ಆಗ್ತಿದೆ. ಸೊ ಈಗ ನಮ್ಮ ಅಪ್ಪನ ಕೇಳೋಣ ಹೆಂಗನ್ನಿಸ್ತಿದೆ ಅಂತ. ಅಪ್ಪ ಇದು ಎಷ್ಟನೇ ಸತಿ ನಿಂದು ನಂದಿ ಬೆಟ್ಟಕ್ಕೆ? ನಾನು ಈ ನಂದಿ ಬೆಟ್ಟಕ್ಕೆ ಬಂದಿರೋದು ಇದೆ ಫಸ್ಟು. ಹೆಂಗೆ ಏನು ಫೀಲ್ ಆಗ್ತಿದೆ? ಫೀಲ್ ಅಂದರೆ ನೋಡೋಕೆ 2 ಕಣ್ಣು ಸಾಲು. ಹಾಂ, ಯಾವಾಗ ಬಂದರೂ ಇದೇ ಟೈಮಲ್ಲೇ ಬರಬೇಕು. ಜುಲೈ ತಿಂಗಳಲ್ಲಿ ಒಳ್ಳೆ ವಾತಾವರಣ, ಒಳ್ಳೆ ಬೆಳವಣಿಗೆ. ಈ ಫ್ಯಾಮಿಲಿ ಎಲ್ಲ ಕರ್ಕೊಂಬಂದು ತೋರ್ಸ್ಕೊಂಡು ಕರ್ಕೊಂಡು ಹೋಗಿ. ನಾನು ಹಿಂಗೈತೆ ನಂದಿ ಬೆಟ್ಟ ಅಂದ್ಕೊಂಡಿರಲಿಲ್ಲ. ನಾನು ಕೇರಳ ಸಿಸ್ಟಮು ಅತ್ಲಾಗೆಲ್ಲ ಐತೆ ಅಂದ್ಕೊಂಡಿದ್ದೆ. ಇದು ಭಾರಿ ವಿಜೃಂಭಣೆಯಾಗಿ ಐತೆ ನಂದಿ ಬೆಟ್ಟ. ಟೋಪಿ ಎಂದು ಹಾಕೊಳ್ಳಿ. ನೋಡೋಕೆ 2 ಕಣ್ಣು ಸಾಲು, ಭಾರಿ ಆನಂದವಾಗೈತೆ. ಎಲ್ಲ ಬಂದು ನೋಡಿ. ಕರ್ನಾಟಕದಲ್ಲಿ ಇಂಥದ್ದೊಂದು ಒಳ್ಳೆ ಪ್ಲೇಸ್ ಐತೆ. ಈ ಪ್ಲೇಸು ನಾನು ಇಲ್ಲೇ ಬೆಂಗಳೂರಲ್ಲಿ ಇದ್ಕೊಂಡು ಕರ್ನಾಟಕದಲ್ಲಿ ಇದ್ಕೊಂಡು ನೋಡಿರಲಿಲ್ಲ. ಭಾಳ ಚೆನ್ನಾಗಿದೆ. ಬರಬೇಕಾದ್ರೆ ದಯವಿಟ್ಟೆಲ್ಲ ಪ್ಯಾಕಿಂಗಿಗೆ ತಗೊಂಬಂದ್ಬಿಡಿ. ರೈನ್ ಕೋಟು ಇದೆಲ್ಲ ಏನೇನಿದೆ ಅಂಥವೆಲ್ಲ ತಗೊಂಬಂದ್ಬಿಡಿ ಸೇಫ್ಟಿಗೆ. ಇಲ್ಲಿ ಥಂಡಿ ಜಾಸ್ತಿ, ಕೋಲ್ಡ್ ಸೀಸನ್ನು, ನೆಗಡಿ ಆಗೋದು ಜಾಸ್ತಿ. ಹುಡುಗರು ಮಕ್ಕಳಿಗೆ ಸೇಫ್ಟಿ ಕೇಳೋದಲ್ಲ. ಆ್ಯಕ್ಚುಲಿ ಇದು ನಮ್ಮ ಅಪ್ಪಂದು ಫಸ್ಟ್ ಟೈಮು ನಂದಿ ಬೆಟ್ಟಕ್ಕೆ ಬಂದಿರೋದು. ಸೊ ಅಪ್ಪ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತಪ್ಪ? 32 ವರ್ಷ ಆಯ್ತು. ನಮ್ಮಪ್ಪ ಬೆಂಗಳೂರಿಗೆ ಬಂದು 32 ವರ್ಷ ಆಯ್ತಂತೆ. 32 ವರ್ಷ ಬೆಂಗಳೂರಲ್ಲೇ ಇದ್ದು. ಸೊ ಪಕ್ಕದಲ್ಲೇ ಇರೋ ಚಿಕ್ಕಬಳ್ಳಾಪುರದ ಹತ್ರ ಇರೋ ಈ ನಂದಿ ಬೆಟ್ಟಕ್ಕೆ ಬಂದಿರಲಿಲ್ಲ. ಸೊ ಇವತ್ತು ಬಂದಿದ್ದೀವಿ, ಕರ್ಕೊಬಂದಿದ್ದೀನಿ. 3-4 ಆ್ಯಕ್ಚುಲಿ ಒಂದು ವಾರದಿಂದ ನಾನು ಹೇಳ್ತಿದ್ದೆ, ಅಪ್ಪ ಹೋಗೋಣ ಬಾರಪ್ಪ ಅಂತ. ನಮ್ಮಪ್ಪಂಗೆ ಗೊತ್ತಲ್ಲ, ಪೊಲೀಸ್ ಡ್ಯೂಟಿ ಅಂದರೆ ಲೀವ್ಗಳು ಸಿಗೋದು ಕಷ್ಟ. ಸೊ ಆ್ಯಕ್ಚುಲಿ ಇವತ್ತು ಇದು ನೈಟ್ ಡ್ಯೂಟಿ ಏನೋ ಇದೆ. ಸೊ ಅದಕ್ಕೋಸ್ಕರ ನಾನು ಈಗ ಬೆಳಗ್ಗೆನೇ ಕರ್ಕೊಬಂದ್ಬಿಟ್ಟಿದ್ದೀನಿ. ಇನ್ನು ನಾನು ಅಷ್ಟು ಡ್ಯೂಟಿಗೆ ಹೋಗೋ ಟೈಮಿಗೆ ಕರೆಕ್ಟಾಗಿ ಮನೆಗೆ ಬಿಡ್ತೀನಿ. ಅಲ್ಲಿಂದ ಡ್ಯೂಟಿಗೆ ಹೋಗ್ರಿ ಅಂತ ಹೇಳಿ ಕರ್ಕೊಬಂದೆ. ಸುತ್ತಿ ಫುಲ್ ಸುಸ್ತಾಗೋಯ್ತು. ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದು, ಬ್ರೇಕ್ಫಾಸ್ಟ್ಗೆ ದೊಡ್ಡ ಕ್ಯೂನ. ಏನು ಬೆಟ್ಟದ ಮೇಲೆ ಸಿಗ್ಬೇಕಂದ್ರೆ ಸುಮ್ಮನೆ
ಬನ್ನಿ ಹೋಗೋಣ. ಏನು ತಿಂದ್ಯಪ್ಪ ನೀನು? ಸೊ ಈ ಚಳಿಗೆ ಬಿಸಿ ಬಿಸಿ ಬೋಂಡ ತಿನ್ನೋಣ. ಸ್ಮೆಲ್ ಬರ್ತೈತಲ್ಲ ಒಳಗಡೆ. ಸೊ ಬನ್ನಿ ಹೋಗ್ಬಿಟ್ಟು ಬೋಂಡ ತಿನ್ನೋಣ. ಸೊ ಈಗ ನಂದಿ ಬೆಟ್ಟದಲ್ಲಿ ಬಿಸಿ ಬಿಸಿ ಇಡ್ಲಿ ಆ್ಯಂಡ್ ಬಜ್ಜಿ ನಮ್ಮಪ್ಪ ತಿಂತಿದ್ದಾರೆ. ನಾನು ತಿನ್ನೋಕೆ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ. ಸೊ ಗಾಯ್ಸ್ ಓಕೆ ನಂದಿ ಬೆಟ್ಟದಲ್ಲಿ ಮಯೂರ ಹೋಟ್ಲಲ್ಲಿ ಟಿಫಿನ್ ತಿಂದಿದ್ದಾಯಿತು. ಸೊ ಬನ್ನಿ ಹೋಗೋಣ ನೆಹರು ನಿಲಯ ಕಡೆ. ನೋಡಿ ಇದು ಡೈನಿಂಗು, ಇಲ್ಲೊಂದಿದೆ ಮತ್ತು ಅಲ್ಲೊಂದಿದೆ. ಸೊ ನಂದಿ ಬೆಟ್ಟದಲ್ಲಿ ಕೊನೆಗೂ ಹನುಮಂತನ ದರ್ಶನ ಆಯಿತು. ಸ್ನೇಹಿತರೆ, ಈಗ ನೆಹರು ನಿಲಯಕ್ಕೆ ಹೋಗ್ತಾ ಇದ್ದೀವಿ. ಎಂಟ್ರಿನಲ್ಲಿ 2 ಪಿರಂಗಿಗಳಿಟ್ಬಿಟ್ಟಿದ್ದಾರೆ. ವರ್ಕಿಂಗಲ್ಲಿಲ್ಲ, ಜಸ್ಟ್ ಹೋಗಿಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ. ಸೊ ಬನ್ನಿ ನೆಹರು ನಿಲಯಕ್ಕೆ ಹೋಗೋಣ. ನೋಡಿ ಎಂಟ್ರೆನ್ಸ್ ಇದೇ ನೆಹರು ಇದ್ದಿದ್ದಂಥ ಮನೆ. ನೆಹರು ನಿಲಯ ಅಂತ ಹೆಸರು ಬಂದಿದೆ ಈಗ ನಂದಿ ಹಿಲ್ಸಲ್ಲಿ ಕಟ್ಕೊಂಡಿದ್ದಾರೆ. ಸೊ ಹಾಗೆ ಇದು ನೆಹರು ನಿಲಯ. ಹಿಂಗೇ ಈ ಕಡೆ ಬಂದರೆ ನೆಹರುಗೆ ಒಂದು ಗಾರ್ಡನ್ ವಾಕಿಂಗಿಗೆ ನೋಡಿದ್ರಲ್ಲ. ಆ್ಯಕ್ಚುಲಿ ಇವಾಗ ಫುಲ್ ಸರೌಂಡಿಂಗ್ ಫುಲ್ಲು ಈ ಸರೌಂಡಿಂಗ್ ಫುಲ್ಲು ಗಾರ್ಡನ್ ಥರ ಮಾಡಿದ್ದಾರೆ. ಬಟ್ ಆಗ ಇದು ನೆಹರು ನಿಲಯ. ನೆಹರು ಬಂದಾಗ ವಾಸಿಸೋಕೆ ಮತ್ತು ಮಾರ್ನಿಂಗ್ ವಾಕಿಂಗಿಗೆ ಅದೇ ಗಾರ್ಡನ್ ಆಗಿತ್ತು. ಬನ್ನಿ ಹೋಗೋಣ. ನೋಡಿ ಪರಿಸರ ಅಂತೂ ಭಾಳ ಅಮೋಘವಾಗಿದೆ. ಬಾಗುರು ಹೋಗೋಣ. ಆ ಕಡೆ ಇನ್ನೇನೇನೈತಲ್ಲ ನೋಡಿಕೊಂಡು 10 ಗಂಟೆಗೆ ಇಲ್ಲಿಂದ ಹೊರಡೋಣ. ಸ್ನೇಹಿತರೆ, ಈಗ ನಂದಿ ಹಿಲ್ಸ್ ಮುಗೀತು. ಸೊ ಹೊರಡ್ತಾ ಇದ್ದೀವಿ. ನಮ್ಮ ಗಜಾನು ರೆಡಿ ಆಗವನೆ. ಸೊ ಬನ್ನಿ ಹೋಗೋಣ ಈಗ. ನಂದಿ ಹಿಲ್ಸ್ ಮುಗೀತು. ಕೊನೆಗೂ ಮಾನ್ಸೂನ್ ರೈಡ್ ಥರ ನಮ್ಮದೊಂದು ಮಿನಿ ಮಾನ್ಸೂನ್ ರೈಡ್ ಆಯಿತು. ಸೊ ಈಗ ಹೊರಡೋ ಸರ್ದಿ. ಸರಿ ಸ್ನೇಹಿತರೆ, ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ನಿಮ್ಗಳಿಗೆ. ಸ್ನೇಹಿತರೆ, ನಿಮ್ಮೆಲ್ರಿಗೂ ನನ್ನ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ನೀವು ಇನ್ನೂ ನನ್ನ ವಿಡಿಯೋಸ್ ನೋಡ್ತೀರಾ, ವ್ಲಾಗ್ಸ್ ನೋಡ್ತೀರಾ, ಬಟ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ.